ಕೆಆರ್ಎಸ್ ನೀರಿನ ಒಂದು ಮಟ್ಟ ಕಡಿಮೆಯಾಗಿ ಕಳೆದ ವರ್ಷ ರೈತರು ತೀವ್ರ ಸಂಕಷ್ಟ ಅನುಭವಿಸಿದರು. ಆದರೆ 60 ದಿನಗಳಿಂದಲೂ ಈ ಬಾರಿ 1 ಇಂಚು ನೀರು ಕೂಡ ಕೆಆರ್ಎಸ್ ಡ್ಯಾಮ್ನಲ್ಲಿ ಕುಸಿತ ಆಗಿಲ್ಲ. ಅಂದರೆ 1 ಇಂಚು ನೀರು ಕೂಡ ಕಡಿಮೆ ಆಗಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಗರಿಷ್ಠ ನೀರಿನ ಮಟ್ಟ ಸ್ಥಿರತೆ ಕಾಯ್ದುಕೊಂಡು ಬಂದಿರೋದ್ರಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡ್ತಾ ಇದೆ. 60 ದಿನಗಳವರೆಗೆ ಗರಿಷ್ಠ ಅಡಿಯನ್ನು ಕಾಯ್ದುಕೊಂಡು ಕೆಆರ್ಎಸ್ ಡ್ಯಾಮ್ ಈ ವರ್ಷ ದಾಖಲೆಯನ್ನೇ ಬರೆದುಬಿಟ್ಟಿದೆ. ಇನ್ನು ಕಳೆದ ವರ್ಷ ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿ ಡೆಡ್ ಸ್ಟೋರೇಜ್ವರೆಗೂ ಕೂಡ ತಲುಪಿತ್ತು. ರೈತರು ತೀವ್ರ ಸಂಕಷ್ಟ ಅನುಭವಿಸಿದ್ರು. ಸ್ಥಳೀಯರಿಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು. ಆದರೆ ಈ ಬಾರಿ ಉತ್ತಮ ಮಳೆಯಿಂದಾಗಿ 3 ಬಾರಿ ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗಿದೆ. ಜುಲೈ 29ರಂದು ಕೆಆರ್ಎಸ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಣೆ ಮಾಡಿದರು. ಇನ್ನು ಬಾಗಿನ ಅರ್ಪಣೆಗೂ ಮುನ್ನ ಅದಾದ ಬಳಿಕ ಅರ್ಪಣೆ ಮಾಡಿದ ಬಳಿಕವೂ ಕೂಡ ಭರ್ತಿಯಾಗಿ ದಾಖಲೆ ಬರೆದಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಿಸುವಂತಹ ಸಂದರ್ಭಕ್ಕೂ ಮುಂಚೆನೆ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿತ್ತು ಸಂಪೂರ್ಣವಾಗಿ. ಅದಾದ ಬಳಿಕವೂ ಕೂಡ ಅಂದರೆ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಣೆ ಮಾಡಿದ ಬಳಿಕವೂ ಕೂಡ ನೀರು ಭರ್ತಿಯಾಗಿ ದಾಖಲೆ ಬರೆದಿದೆ. ಸೆಪ್ಟೆಂಬರ್ 11ರಿಂದ ಇಲ್ಲಿಯವರೆಗೆ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟದಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಂಡು ಬಂದಿದೆ. 124.80 ಗರಿಷ್ಠ ಅಡಿ ಎತ್ತರದ ಕೆಆರ್ಎಸ್ ಜಲಾಶಯ ಸಂಪೂರ್ಣ ಗರಿಷ್ಠ ಮಟ್ಟಕ್ಕೆ ಭರ್ತಿಯಾಗಿ ನಿಂತಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ನೀರಿನ ಸ್ಥಿರತೆಯನ್ನು ಕಾಯ್ದುಕೊಂಡು ಬಂದಿರೋದಕ್ಕಾಗಿ ಅಂದರೆ ನೀರಿನ ಒಂದು ಮಟ್ಟ ಕಡಿಮೆ ಆಗದೆ ಇರೋದಕ್ಕೆ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಯಾಕಂದರೆ ಮುಂದಿನ ಬೇಸಿಗೆಯಲ್ಲೂ ಕೂಡ ಬೇಸಿಗೆ ಕಾಲದಲ್ಲೂ ಕೂಡ ಬೆಳೆಗೆ ಯಥೇಚ್ಛವಾಗಿ ನೀರು ಸಿಗುವಂತಹ ವಿಶ್ವಾಸ, ಎಷ್ಟು ನೀರು ಬೇಕು ಅಷ್ಟು ನೀರು ಸಿಗುವಂತಹ ವಿಶ್ವಾಸದಲ್ಲಿ ರೈತರು ಇದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಮ್ನಲ್ಲಿ ಆ ಜಲಾಶಯದ ಭಾಗದಲ್ಲಿ ಇರುವಂತಹ ರೈತರ ಮೊಗದಲ್ಲಿ ಈಗ ಸಂತಸ ಮೂಡುತ್ತಾ ಇದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಿಸಿದ ಒಂದು ಸಂದರ್ಭಕ್ಕಿಂತ ಮುಂಚೆ ಅದಾದ ನಂತರವೂ ಕೂಡ 2 ಬಾರಿ ಜಲಾಶಯ ಭರ್ತಿಯಾಗಿರುವಂಥದ್ದು. ಈ ವರ್ಷ ಒಟ್ಟು 3 ಬಾರಿ ಕೆಆರ್ಎಸ್ ಜಲಾಶಯ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಹೀಗಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕಳೆದ ವರ್ಷದ ನೋವನ್ನು ಈ ಒಂದು ವರ್ಷದ ಮಳೆ ಮರೆಮಾಚ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸಂಪೂರ್ಣವಾಗಿ ಜಲಾಶಯದ ಮಟ್ಟ ಭರ್ತಿಯಾಗಿರೋದಕ್ಕೆ ಕೆಆರ್ಎಸ್ ಜಲಾಶಯದ ಮಟ್ಟ ಭರ್ತಿಯಾಗಿರೋದಕ್ಕೆ ಗರಿಷ್ಠ ಮಟ್ಟ ನಾವು ನೋಡಿದಾಗ 124.80 ಗರಿಷ್ಠ ಅಡಿ ಎತ್ತರದ ಕೆಆರ್ಎಸ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕಾವೇರಿ ಮೈದುಂಬಿ ಹರಿತಾ ಇದ್ದಾಳೆ. ಹೀಗಾಗಿ ರೈತರಲ್ಲಿ ಈ ಒಂದು ವಿಚಾರ ಸಂತಸವನ್ನು ಮೂಡಿಸ್ತಾ ಇದೆ. ಅದರಲ್ಲೂ 60 ದಿನಗಳವರೆಗೆ ಗರಿಷ್ಠ ಮಟ್ಟವನ್ನು ಕಾಯ್ದುಕೊಂಡು ಬಂದಿದೆ. ಇದು ಒಂದು ರೀತಿಯಾಗಿ ಇತಿಹಾಸ ಕೂಡ. ಯಾಕಂದರೆ ನಿರಂತರವಾಗಿ ನಾವು ನೋಡಿದಾಗ 60 ದಿನಗಳವರೆಗೆ ಈ ಗರಿಷ್ಠ ಮಟ್ಟವನ್ನು ಕಾಯ್ದುಕೊಂಡಿರಲಿಲ್ಲ. ಇನ್ನು ನಿರಂತರವಾಗಿ ಆ ಮಳೆ ಕೂಡ ಆಗ್ತಾ ಇರೋದ್ರಿಂದಾಗಿ ಹರಿವಿನ ಪ್ರಮಾಣ ಇದ್ದರೂ ಕೂಡ ಜಲಾಶಯದ ಮಟ್ಟ ಮಾತ್ರ ಕಡಿಮೆ ಆಗದೇ ಇರೋದಕ್ಕೆ ರೈತರಲ್ಲಿ ಮಂದಹಾಸ ಮೂಡಿಸ್ತಾ ಇದೆ.